ಹಾಯ್ ಫ್ರೆಂಡ್ಸ್, ಸರಳ ಕೃಷಿ ಯೂಟ್ಯೂಬ್ ಚಾನೆಲ್ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮಸ್ತೆ ಕೃಷಿ ಬಂಧುಗಳೇ. ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ರೈತ ಬಾಂಧವರೇ, ಹೈಡ್ರೋಲಿಕ್ ರ್ಯಾಮ್ ಪಂಪ್ ಎಂಬುದು ಒಂದು ಅದ್ಭುತವಾದ ತಂತ್ರಜ್ಞಾನ. ಇದು ನೈಸರ್ಗಿಕವಾಗಿ ಹರಿಯುವ ನೀರಿನ ಶಕ್ತಿಯನ್ನು ಬಳಸಿಕೊಂಡು ವಿದ್ಯುತ್ ಅಥವಾ ಇಂಧನದ ಸಹಾಯವಿಲ್ಲದೆ ನೀರನ್ನು ಎತ್ತರದ ಪ್ರದೇಶಗಳಿಗೆ ಪಂಪ್ ಮಾಡುವ ವ್ಯವಸ್ಥೆ. ನಿಮ್ಮ ತೋಟ ಅಥವಾ ಹೊಲಗಳಿಗೆ ನೀರಾವರಿ ಕಲ್ಪಿಸಲು ಇದು ಅತ್ಯಂತ ವೆಚ್ಚ ಎಫೆಕ್ಟಿವ್ ಮತ್ತು ಪರಿಸರ ಸ್ನೇಹಿ ಮಾರ್ಗ. ಒಮ್ಮೆ ಇದನ್ನು ಅಳವಡಿಸಿಕೊಂಡರೆ ನಿರಂತರ ನೀರಿನ ಸರಬರಾಜು ಖಚಿತ. ಇದು ಕೃಷಿಯಲ್ಲಿ ದೊಡ್ಡ ಬದಲಾವಣೆ ತರಬಲ್ಲದು. ವಿದ್ಯುತ್ ಅಥವಾ ಇಂಧನದ ಅಗತ್ಯವಿಲ್ಲ. ಇದರ ಮುಖ್ಯ ತತ್ವ ಏನೆಂದರೆ, ನೀರು ಸ್ವಲ್ಪ ಎತ್ತರದಿಂದ ಅಥವಾ ಇಳಿಜಾರಿನಿಂದ ಹರಿದು ಬರುವಾಗ ಉಂಟಾಗುವ ವಾಟರ್ ಹ್ಯಾಮರ್ ಪರಿಣಾಮ. ವೇಗವಾಗಿ ಹರಿಯುವ ನೀರನ್ನು ಇದ್ದಕ್ಕಿದ್ದಂತೆ ನಿಲ್ಲಿಸಿದಾಗ ಅಲ್ಲಿ ಒಂದು ಅಧಿಕ ಒತ್ತಡ ಉಂಟಾಗುತ್ತದೆ. ಈ ಒತ್ತಡವನ್ನೇ ಬಳಸಿಕೊಂಡು ರ್ಯಾಮ್ ಪಂಪ್ ನೀರನ್ನು ಮೂಲದ ಎತ್ತರಕ್ಕಿಂತಲೂ ಬಹಳಷ್ಟು ಎತ್ತರಕ್ಕೆ ತಳ್ಳುತ್ತದೆ. ಇದರಲ್ಲಿ ತ್ಯಾಜ್ಯ ಕವಾಟ ಮತ್ತು ಗಾಳಿ ಕೋಣೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಕಡಿಮೆ ನಿರ್ವಹಣಾ ವೆಚ್ಚ, ಸರಳ ವಿನ್ಯಾಸ ಮತ್ತು ದೀರ್ಘಕಾಲದ ಬಾಳಿಕೆ ಕಾರಣ ಕೃಷಿ ಕ್ಷೇತ್ರದಲ್ಲಿ ಇದು ತುಂಬಾ ಉಪಯುಕ್ತ. 5 ಅಡಿಗಳಷ್ಟು ಎತ್ತರದಿಂದ ನೀರು ಹರಿದು ಬಂದರೂ 2 ಇಂಚಿನ ಪೈಪ್ನಿಂದ ಪಡೆಯುವ ನೀರಿನ 10ನೇ1 ಭಾಗದಷ್ಟು, ಅಂದರೆ ಸುಮಾರು 16 ಎಂಎಂ ಪೈಪ್ ಮೂಲಕ 45ರಿಂದ 60 ಅಡಿಗಳಷ್ಟು ಎತ್ತರಕ್ಕೆ ನೀರನ್ನು ಯಶಸ್ವಿಯಾಗಿ ತಲುಪಿಸಬಹುದು. ಇದು ಪ್ರತಿದಿನವೂ ಮಳೆಗಾಲವಿರಲಿ ಅಥವಾ ಬೇಸಿಗೆ ಇರಲಿ ನಿರಂತರವಾಗಿ 5,000ದಿಂದ 6,000 ಲೀಟರ್ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ವಿದ್ಯುತ್ ಅಥವಾ ಯಾವುದೇ ಇಂಧನದ ಅವಲಂಬನೆ ಇಲ್ಲದಿರುವುದರಿಂದ ದೂರದ ಮತ್ತು ಪ್ರವೇಶಿಸಲು ಕಷ್ಟವಾದ ಪ್ರದೇಶಗಳಲ್ಲಿ ಇದು ಅತ್ಯಂತ ಪರಿಣಾಮಕಾರಿ. ಇದು ಕೃಷಿಕರಿಗೆ ನಿಜವಾದ ವರದಾನ, ಏಕೆಂದರೆ ಇದು ನೀರಾವರಿ ವೆಚ್ಚವನ್ನು ಕಡಿಮೆಗೊಳಿಸಿ ಇಳುವರಿಯನ್ನು ಹೆಚ್ಚಿಸಲು ಸಹಕಾರಿ. ಹೈಡ್ರಾಲಿಕ್ ರ್ಯಾಮ್ ಪಂಪ್ ಹೇಗೆ ಕಾಮ್ ಮಾಡುತ್ತದೆ ಮತ್ತು ಅದನ್ನು ಹೇಗೆ ತಯಾರಿಸಬಹುದು ಅನ್ನುವುದನ್ನು ತೋರಿಸುತ್ತದೆ. ಸಾಧಾರಣವಾಗಿ ಈ ಉಪಕರಣಗಳು ಎಲ್ಲಾ ಪೈಪ್ ಅಂಗಡಿಗಳು ಮತ್ತು ಹಾರ್ಡ್ವೇರ್ ಅಂಗಡಿಗಳಲ್ಲಿ ಲಭ್ಯವಿದೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ನಮ್ಮ ಸರಳ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಆದಷ್ಟು ಕೃಷಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವು ಕೂಡ ಈ ರೀತಿಯ ಉಪಯೋಗವನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು. ಮರೆಯಬೇಡಿ.